ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ. ದೇಶದಾದ್ಯಂತ 550 ಇಂಡಿಗೋ ವಿಮಾನಗಳು ರದ್ದಾಗ್ಬಿಟ್ಟಿದೆ. 4ನೇ ದಿನವೂ ಕೂಡ ಪ್ರಯಾಣಿಕರು ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ವಿಮಾನಕ್ಕಾಗಿ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ. ಅಲ್ಲೇನೆ ನಿದ್ದೆ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇಂಡಿಗೋ ಸಿಬ್ಬಂದಿಗೆ ಪ್ರಯಾಣಿಕರಿಂದ ತೀವ್ರ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ. ಹೊರಗೆ ಬರಲಾಗದೆ ಒಳಗೂ ಇರಲಾಗದೆ ಪರದಾಡಬೇಕಾದಂಥ ಪರಿಸ್ಥಿತಿ. ದೇಶದಾದ್ಯಂತ ಇದೇ ಥರದೊಂದು ಸಮಸ್ಯೆ. 4 ದಿನದಿಂದ ಪ್ರಯಾಣಿಕರು ಈ ಸಮಸ್ಯೆನ ಅನುಭವಿಸ್ತಾ ಇರೋದು. ಸಿಬ್ಬಂದಿ ಕೊರತೆ ಅಂತ ಇವರಿಗೆ. ಇದನ್ನು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕಲ್ವಾ? ಪ್ರಯಾಣಿಕರು ಪಾಪ ಏನು ಮಾಡ್ತಾರೆ? ಕಾದು 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 ಸುಸ್ತಾಗಿದ್ದಾರೆ. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಆ ಹಂತದಲ್ಲಿ ಜನ ಕ್ಯೂ ನಿಂತ್ಕೊಬಿಟ್ಟಿದ್ದಾರೆ. ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಯಾಣಿಕರು. ಅಂದರೆ ಯಾವುದಕ್ಕೂ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇವರು ಇಲ್ಲ. ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ಬಿಟ್ಟಿದೆ. ಈಗಾಗಲೇ ಕೇಂದ್ರದಿಂದ ಕ್ಲಾಸು ತೆಗೆದುಕೊಂಡಿದ್ದಾರಂತೆ. ಯಾಕೆ, ಏನು ಸಮಸ್ಯೆ ಆಯಿತು, ಏನು ಕತೆ ಅನ್ನೋದು. ಇಂಡಿಗೋ ವಿಮಾನಗಳು ರದ್ದಾಗಿರುವಂಥದ್ದು 550ಕ್ಕೂ ಹೆಚ್ಚು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಇಂಡಿಗೋ ವಿಮಾನದಲ್ಲಿ ಸಮಸ್ಯೆಗಳೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಒಂದ್ಸತಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ, ಇನ್ನೊಂದು ಸತಿ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ. ಅಂಥದ್ದು ಏನಾಗಿದೆ? ಮೇಂಟೆನೆನ್ಸ್ ಇಲ್ವಾ? ಹೇಳೋರು ಕೇಳೋರು ಇಲ್ವಾ? ಒಳ್ಳೆ ಈ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನಲ್ಲಿ ಜನ ಜಿಗಿ ಅಂತ ಕಾಯ್ತಾ ಇರ್ತಾರಲ್ಲ, ಬಸ್ ಮಿಸ್ ಆಯಿತು, ಟ್ರೈನ್ ಮಿಸ್ ಆಯಿತು ಅಂತ. ಆ ಥರದ ಪರಿಸ್ಥಿತಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿರ್ಮಾಣ ಆಗಿರೋದು. 1-2 ದಿನ ಅಲ್ಲ, 4 ದಿನ ಆಯಿತು. ಇನ್ನೂ ಬಗೆಹರಿದಿಲ್ಲ ಸಮಸ್ಯೆ ಅಂತಂದರೆ ಇನ್ನು ಎಷ್ಟು ದಿನ ಸಮಸ್ಯೆ ಎದುರಿಸ್ಬೇಕು? ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಯಾವುದೋ ಬಿಸ್ನೆಸ್ಸು ಮೀಟಿಂಗು ಏನೋ ಒಂದು ಇದ್ದೇ ಇರುತ್ತೆ, ಎಮರ್ಜೆನ್ಸಿ. बहुत